ಆತ್ಮೀಯ ವೀಕ್ಷಕರೇ, ಯುವನಿಧಿ ಫಲಾನುಭವಿಗಳಿಗೆ ಸೆಲ್ಫ್ ಡಿಕ್ಲರೇಷನ್ ಮಾಡಿಸೋಕೆ ಹೋದ್ರೆ ಆಧಾರ್ ಡೀಟೇಲ್ಸ್ ನಾಟ್ ಫ್ಲೆಕ್ಚಡ್ ಅಂತ ತೋರಿಸ್ತಾ ಇದೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ DBT ನಾಟ್ ರೆಸ್ಪಾಂಡಿಂಗ್ ಅಂತ ತೋರಿಸ್ತಾ ಇದೆ. ಆಧಾರ್ ಡೀಟೇಲ್ಸ್ ಫ್ಲೆಕ್ಚ್ ಆಗ್ತಾ ಇಲ್ಲ. ಯಾವ ರೀತಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಬೇಕು ಮತ್ತು ಇನ್ನು ಪೆಂಡಿಂಗ್ ಇರುವಂಥ ಮಾರ್ಚ್, ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳ ಅಮೌಂಟ್ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಪೆಂಡಿಂಗ್ ಇದೆ. ಇದು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಬಿಡ್ತೇನೆ. ಮೊದಲನೇದು, ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಯಾಕೆ ಫ್ಲೆಕ್ಚ್ ಆಗ್ತಾ ಇಲ್ಲ, ಯಾರ್ಯಾರ್ದು ಫ್ಲೆಕ್ಚ್ ಆಗ್ತಾ ಇಲ್ಲ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಟ್ಬಿಡ್ತೀನಿ. ಮೊದಲನೇದು, ನೀವು ಹೋದ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಏನಾದರೂ ಪ್ರಾಬ್ಲಮ್ ಮಾಡ್ಕೊಂಡಿದ್ರೆ ಇಂಥವ್ರದ್ದು ಕೂಡ ಈ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ತೊಂದರೆ ಆಗ್ತಾ ಇದೆ. ನೀವೇನಾದರೂ ಹೋದ ತಿಂಗಳು ಸೆಲ್ಫ್ ಡಿಕ್ಲರೇಷನ್ ಮಾಡಿಸಿದ್ರೋ ಇಲ್ಲೋ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಇದ್ರ ಜೊತೆಗೆ ನಿಮ್ಮ ಎಜುಕೇಶನ್ ಕಂಪ್ಲೀಟ್ ಆಗಿ 2 ವರ್ಷ ಆಗಿತ್ತು ಅಂದ್ರೆ ನೀವು ಯುವನಿಧಿ ಹಣವನ್ನ ಕಂಪ್ಲೀಟ್ ಆಗಿ 2 ವರ್ಷ ಪಡ್ಕೊಂಡಿದ್ರೆ ಅಂದ್ರೆ ಇಂಥ ವಿದ್ಯಾರ್ಥಿಗಳದ್ದು ಕೂಡ ಆಧಾರ್ ಡೀಟೇಲ್ಸ್ ಫ್ಲಕ್ಚ್ ಆಗ್ತಾ ಇಲ್ಲ. ಮತ್ತೆ DBT ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಹೈಯರ್ ಸ್ಟಡೀಸ್ ಅಂತ ತೋರಿಸ್ತಾ ಇರುತ್ತೆ. ಇಂಥ ವಿದ್ಯಾರ್ಥಿಗಳು ಕೂಡ ಆಧಾರ್ ಡೀಟೇಲ್ಸ್ ಫ್ಲಕ್ಚ್ ಆಗ್ತಾ ಇಲ್ಲ. ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಯಾವ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ದೀರಾ ಮತ್ತು ಅದರ ಜೊತೆಗೆ ಈ ಎಲ್ಲ DBT ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಯಾವ ಸಮಸ್ಯೆ ನಿಮ್ಗಾಗ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡಿ. ಈ ಎಲ್ಲಾ ಕಮೆಂಟ್ಗಳಿಗೂ ಒಂದು ಉತ್ತರ ಇದೆ. 2 ವರ್ಷ ಏನಾದರೂ ಪಡ್ಕೊಂಡಿದ್ರೆ ನೆಕ್ಸ್ಟ್ ಯುವನಿಧಿ ಹಣ ಬರೋಲ್ಲ, ಅವ್ರಿಗೆ ಸ್ಟಾಪ್ ಆಗಿದೆ ಅಂತೇಳಿ ಅರ್ಥ. ಹೈಯರ್ ಸ್ಟಡೀಸ್ ಅಂತ ತೋರಿಸ್ತಾ ಇದ್ದಾರೆ. ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಏನ್ ಅನ್ಕೊಂಡಿರ್ತೀರಾ ಅಂದ್ರೆ ಡಿಗ್ರಿ ಮುಗಿದಿರುತ್ತೆ, ಹೈಯರ್ ಎಜುಕೇಶನ್ ಮಾಡಿರ್ತೀರ. ಹೈಯರ್ ಎಜುಕೇಶನ್ ಕಂಪ್ಲೀಟ್ ಆದ ನಂತರ ಡಿಗ್ರಿ ಮುಗಿದವರಿಗೆ ಹಣ ಬರುತ್ತಾ ಅಂತ ಕೂಡ ಕೇಳ್ತಾ ಇದ್ರಿ. ಆ ರೀತಿ ಹೈಯರ್ ಎಜುಕೇಶನ್ ಮಾಡಿ ಡಿಗ್ರಿ ಕಂಪ್ಲೀಟ್ ಮಾಡಿ ಡಿಗ್ರಿ ಮೇಲೆ ಮತ್ತೆ ಸ್ಕಾಲರ್ಶಿಪ್ ಅನ್ನ ಅಥವಾ ಯುವನಿಧಿ ಹಣವನ್ನು ತಗೋತೀನಿ ಅಂದ್ರೆ ಆ ವಿದ್ಯಾರ್ಥಿಗಳಿಗೆ ಯುವನಿಧಿ ಹಣ ಬರೋದಿಲ್ಲ. ಎನಿ ಡಿಗ್ರಿ ಅಂದ್ರೆ ಡಿಗ್ರಿ ಕಂಪ್ಲೀಟ್ ಆಗಿ ಅನ್ಎಂಪ್ಲಾಯ್ಮೆಂಟ್ ಆಗಿದ್ರೆ, ಡಿಗ್ರಿ ಕಂಪ್ಲೀಟ್ ಆಗಿ ಏನು ಕೆಲಸ ಮಾಡ್ತಾ ಇಲ್ಲ, ಎಜುಕೇಶನ್ ಪರ್ಪಸ್ ನೀವು ಬಳಸ್ಕೋತೀವಿ ಅನ್ನೋ ವಿದ್ಯಾರ್ಥಿಗಳಿಗೆ ಮಾತ್ರ ಯುವನಿಧಿ ಹಣ ಡಿಗ್ರಿ ಮುಗಿದವ್ರಿಗೆ 3,000 ಮತ್ತು ಡಿಪ್ಲೊಮಾ ಮುಗಿದವ್ರಿಗೆ 1,500 ಅಮೌಂಟ್ ಬರ್ತಾ ಇದೆ. ಬಟ್ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಚ್, ಏಪ್ರಿಲ್ ತಿಂಗಳ ಹಣ ಕೂಡ ಅಮೌಂಟ್ ಕ್ರೆಡಿಟ್ ಆಗಿದೆ. ನಿಮಗೆ ಯಾವ ತಿಂಗಳ ಅಮೌಂಟ್ ಇನ್ನು ಪೆಂಡಿಂಗ್ ಇದೆ, ಯಾವ ಜಿಲ್ಲೆಯಿಂದ ಈ ವಿಡಿಯೋನ ನೋಡ್ತಾ ಇದ್ದೀರೋ, ಬಟ್ ಇನ್ನು ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನಾದರೂ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕಾದ್ರೆ ಆಧಾರ್ ಡೀಟೇಲ್ಸ್ ಇವು ಯಾವುದೂ ರೀಸನ್ ಇಲ್ಲದೆ ಸೆಲ್ಫ್ ಡಿಕ್ಲರೇಷನ್ ಮಾಡ್ಸಕ್ ಬರ್ತಾ ಇಲ್ಲ ಅಂದ್ರೆ ನಿಮ್ಮ ಪ್ರತಿಯೊಂದು ಜಿಲ್ಲೆಯಲ್ಲೂ DDPO ಆಫೀಸ್ ಇರುತ್ತೆ, ಅಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ ಅನ್ನ ರಿವೆರಿಫಿಕೇಶನ್ ಮಾಡಿಸಿ. ಯಾಕಂದ್ರೆ ನಿಮ್ದು ಹೈಯರ್ ಸ್ಟಡೀಸ್ ಆಗಿದೆ ಅಂತೇಳಿ 2 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ರಿಜೆಕ್ಷನ್ ಲಿಸ್ಟ್ ಅಲ್ಲಿ ಇಟ್ಟಿರ್ತಾರೆ. ಇದನ್ನ ರಿವೆರಿಫಿಕೇಶನ್ ಮಾಡಿಸಿ ಅಪ್ರೂವಲ್ ತಗೊಂಡ್ರೆ ನೆಕ್ಸ್ಟ್ ಮಂತ್ ಇಂದ ನೀವು ಸೆಲ್ಫ್ ಡಿಕ್ಲರೇಷನ್ ಅನ್ನ ಮಾಡಿಸಬಹುದು. ಈ ಮಂತ್ ಸೆಲ್ಫ್ ಡಿಕ್ಲರೇಷನ್ ಮಾಡಿಸ್ಬೇಕು ಅಂದ್ರೆ ಕೆಲವೊಂದ್ಸಲ ನೆಟ್ವರ್ಕ್ ಪ್ರಾಬ್ಲಮ್ ಇದ್ರೂ ಕೂಡ ಈ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇರ್ತೀರಾ. ನಿಮ್ಮ ಮೊಬೈಲ್ ಅಲ್ಲಿ ಏನಾದರೂ ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು ಅನ್ನೋ ಸಾಧ್ಯತೆ ಇದೆ ಅಂದ್ರೆ ನೀವು ಸೈಬರ್ ಸೆಂಟರ್ಗೆ ಹೋಗಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಸಬಹುದು. ಇದಿಷ್ಟು ಯುವನಿಧಿ ಫಲಾನುಭವಿಗಳಿಗೆ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.